ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಆಡಿಟ್ ಕಾರ್ಯಕ್ಕಾಗಿ ಗ್ರೀನ್ ಪೆನ್ ತರಲು ತೆರಳುತ್ತಿದ್ದ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯೊಬ್ಬರು ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವ ಘಟನೆ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ. ಕ್ಷಣಾರ್ಧದಲ್ಲಿ ನಡೆದ ಈ ದುರಂತದಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಕಾಶ್ ಅವರು ಆಡಿಟ್ ಪ್ರಕ್ರಿಯೆಗಾಗಿ ಅಗತ್ಯವಿದ್ದ ಗ್ರೀನ್ ಪೆನ್ ತರಲು ತೆರಳಿದ್ರು. ಆದರೆ ಈ ಸಾಮಾನ್ಯ ಕೆಲಸವೇ ಅವರ ಜೀವನದ ಕೊನೆಯ ಪ್ರಯಾಣವಾಗಿ ಪರಿಣಮಿಸಿದೆ. ಈಶಾ ರಸ್ತೆಯಲ್ಲಿ ಕಾರು ಮತ್ತು ಬೈಕ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಪ್ರಕಾಶ್ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಂತ ತಿಳಿದುಬಂದಿದೆ. ಅಪಘಾತದ ತೀವ್ರತೆಗೆ ಬೈಕ್ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ಸ್ಥಳದಲ್ಲಿದ್ದವರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಅಪಘಾತದ ನಂತರ ಪ್ರಕಾಶ್ ಅವರನ್ನ ನಗರದ ಜೀವನ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ವೈದ್ಯರು ಅವರು ಮೃತಪಟ್ಟಿರೋದಾಗಿ ದೃಢಪಡಿಸಿದ್ದಾರೆ. ವಿಷಯ ತಿಳಿದಿದ್ದಂತೆ ಆಸ್ಪತ್ರೆಯ ಮುಂಭಾಗದಲ್ಲಿ ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಜಮಾಯಿಸಿ ದುಃಖ ವ್ಯಕ್ತಪಡಿಸಿದ್ರು. ಸರ್, ಅವರು ಮನೆಗೆ ಬಂದು ಬೈಕ್ ಬಿಟ್ಬಿಟ್ಟು ಎಲೆಕ್ಟ್ರಿಕ್ ಇವಿ ಗಾಡಿ ಎತ್ಕೊಂಡು ಬಂದ್ರು. ಅವ್ರು ಬಂದೊಂದು 10 ನಿಮಿಷಕ್ಕೆ ನಾವು ಕಾಲ್ ಮಾಡಿದ್ವಿ ನನ್ನ ಮಗಳಿಗೆ, ಊಟಕ್ಕೆ ಬರ್ತೈತಾ ಇಲ್ಲ ಆಫೀಸಲ್ಲೇ ತಿಂತಾರ ಅಂತ. ರಿಸೀವ್ ಮಾಡಿಲ್ಲ ಫೋನು. ಅಷ್ಟೊತ್ತಿಗೆ ತಿರ್ಗೊಂದು 5 ನಿಮಿಷ ಬಿಟ್ಕೊಂಡು ನಮ್ಮ ಮನೆ ಎದುರುಗಡೆ ಇರೋರು ಫೋನ್ ಮಾಡಿದ್ರು. ಅವ್ರ ಮಗ ಅವ್ರಿಗೆ ಫೋನ್ ಮಾಡಿ ಹೇಳಿದ್ನಂತೆ, ಹಿಂಗೆ ಬಿದ್ದಿದಾರಂತೆ, ಆಕ್ಸಿಡೆಂಟ್ ಆಗಿದೆ ಅಂತ. ನಾನು ಅವಾಗ ಅಲ್ಲಿ ನನ್ಗೆ ಯಾರು ಈಚೆ ಕಾಣಿಸ್ಲಿಲ್ಲ, ಬೈಕೇನೋ ಇತ್ತು, ಬರೋದಕ್ಕೆ ಯಾರು ಕಾಣಿಸ್ಲಿಲ್ಲ. ಅಲ್ಲಿ ಸ್ಕೂಲ್ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಇನ್ನೊಂದು ಹುಡುಗ ಬಂದ ನಮ್ಮೂರಿಂದ. ಹಿಂಗೆ ಹುಡ್ಗಂಗೂ ಗೊತ್ತಾಗಿತ್ತು, ಆ ಹುಡ್ಗನು ಬಂದು ಕರ್ಕೊಂಡು ಬಂದು, ಅದು ಕಾರೇನ ಬಂದು ಗುದ್ದಿರೋದಂತೆ ಸ್ಕೂಟಿಗೆ. ಅದು ಏನೂ ಆಗಿಲ್ಲ, ಲೈಟಾಗಿ ಇದಾಗಿದೆ ಅಂತ ಅಂದ್ಬಿಟ್ಟು ಆ ಹುಡುಗರು ಹೇಳಿದ್ರು, ಡೈರೆಕ್ಟಾಗಿ ಹೇಳಿಲ್ಲ ನನಗೆ. ಇಲ್ಲಿ ಬರೋ ಅಷ್ಟೊತ್ತಿಗೆ ನೋಡಿ ಇದು ಮಾಡೋ ಅಷ್ಟೊತ್ತಿಗೆ ಇಲ್ಲ ಸರ್. ಅದು ನಿಮ್ಗೆ ಎಷ್ಟೊತ್ತು ಗೊತ್ತಾಯ್ತು ಸರ್? ಒಂದು 5 ನಿಮಿಷ, ಅವ್ರು ಬಂದೊಂದು 10 ನಿಮಿಷ ಹೆಚ್ಚು ಕಮ್ಮಿ ಏನೋ ಗೊತ್ತಾಗಿದೆ, 10-15 ನಿಮಿಷ ಹೆಚ್ಚು ಕಮ್ಮಿ ನನಗೆ ಗೊತ್ತಾಗಿರೋ. ನಮ್ಮ ಯಜಮಾನ್ರು ಸರ್. ಅವರು ಆಫೀಸ್ ನಿಮಿತ್ತ ಹೋಗ್ತಿದ್ರಾ? ಆಫೀಸ್ ನಿಮಿತ್ತನೇ ಹೋಗ್ತಾ ಇದ್ದಿದ್ದು ಅವರು. ವೆಹಿಕಲ್ ಕಾರ್ ಬಂದು ಟೂ ವೀಲರ್ ಕಾರ್ ಬಂದು 2 ವೀಲರ್ ತಂದಿದ್ರು. ನಿಮ್ಮ ಹೆಸರು? ಲಕ್ಷ್ಮೀದೇವಿ, ಹರಿಹರಪುರ ನಮ್ದು. ಕುಮಾರ್ ಅಂತ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಸಂಘದ ಜಿಲ್ಲಾ ಅಧ್ಯಕ್ಷರು. ಈ ಆವಲಗುರ್ಕಿ ಗ್ರಾಮದ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇರುವ ಪ್ರಕಾಶ್ ಅನ್ನೋರು ಹರಿಹರಪುರ ಗ್ರಾಮದವರು. ನಮಗೆ 3:30-4 ಗಂಟೆಗೆ ಮೆಸೇಜ್ ಬರ್ತಿರ್ತಾರೆ, ಆಕ್ಸಿಡೆಂಟ್ ಆಗಿದೆ ನಿಮ್ಮ ಸ್ನೇಹಿತರಾದ ಬಿಲ್ ಕಲೆಕ್ಟರ್ ಆದ ಪ್ರಕಾಶ್ ಅವ್ರಿಗೆ ಅಂತ. ಆಗ ನಮ್ಮ ಸಹೋದರಿಗೆಲ್ಲ ಹೇಳಿ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಅವರು ಮೃತಪಟ್ಟಿರ್ತಾರೆ ಸರ್. ಅದು ಹೆಂಗಾಯ್ತು ಅಂತಂದ್ರೆ ಅವ್ರ ಹತ್ರ ಬಂಡೆ ಇದೆ ಅಂತೆ, ಆಫೀಸಿಂದ ಅವರಲ್ಲೇ ಈಚೆ ಬಂದಿದ್ದಾನೆ. ಹಾಗೆ ಈ ತರ ಆಗಿದೆ ಸರ್ ಘಟನೆ. ಅದಕ್ಕೆ ಅವ್ರಿಗೆ ದುಃಖಕ್ಕೆ ಶಾಂತಿ ಸಿಗ್ಲಿ ಎಂದು ನಮ್ಮ ಸಂಘದ ಪರವಾಗಿ, ನಮ್ಮೆಲ್ಲ ಸಹೋದ್ಯೋಗಿಗಳ ಪರವಾಗಿ ಶಾಂತಿ ಕೊಡ್ತಾ ಇದೀವಿ ಸರ್. ಇವ್ರು ಏನು ಪ್ರಯತ್ನ ಮಾಡಿಲ್ಲ, ಏನು ಆ ಕಡೆಯಿಂದ ಬರುವಾಗ ಕಾರ್ ಹೊಡೆದಿದೆ ಅಂತೆ ಸರ್. ಇವ್ರೆ 2 ವೀಲರ್ ಗಾಡಿಯಲ್ಲಿ ಸರ್. 2 ವೀಲರ್ ಬರೋವಾಗ ಈ ತರ ಘಟನೆ ಆಗ್ಬಾರ್ದಾಗಿತ್ತು. ಅದಕ್ಕೆ ನಾವೆಲ್ಲ ಒಂದು ಸೋಕ್ಷಣೆ ಮಾಡ್ತೀವಿ ಸರ್. ಇದನ್ನ ಎಲ್ಲಿಗೆ ಆಫೀಸ್ ಬರ್ತಿದ್ರೆ ಹೇಗೆ? ಆಫೀಸಿಂದ ಏನೋ ಆಫೀಸ್ ವರ್ಕಲ್ಲಿ ಏನೋ ಕೆಲಸ ನಿಮಿತ್ತ ಚಿಕ್ಕಬಳ್ಳಾಪುರ ಬರ್ತಾ ಇದ್ರು ಅಂತ ಸರ್. ಪ್ರಕಾಶ್ ಅನ್ಬಿಟ್ಟು ಸರ್, ಆವಲಗುರ್ಕಿ ಗ್ರಾಮ ಪಂಚಾಯತಿ 20 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಸರ್. ಕುಟುಂಬದ ಆಧಾರ ಸ್ತಂಭವಾಗಿದ್ದ ಪ್ರಕಾಶ್ ಅವರ ಅಕಾಲಿಕ ನಿಧನದಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಅವರ ಕಣ್ಣೀರು ನೋಡುಗರ ಮನಕಲಕುವಂತಿತ್ತು. ಆರ್ಡಿಪಿಆರ್ ಇಲಾಖೆಯ ಸಿಬ್ಬಂದಿಯಾಗಿದ್ದ ಪ್ರಕಾಶ್ ಅವರ ನಿಧನಕ್ಕೆ ಸಹೋದ್ಯೋಗಿಗಳು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಘಟನೆ ಕುರಿತು ಮಾಹಿತಿ ತಿಳಿದು ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಪಿಡಿಒ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಹಾಗೂ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ದುರ್ಘಟನೆ ಸಂಬಂಧ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಅಪಘಾತದ ನಿಖರ ಕಾರಣದ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ಒಂದು ಸಾಮಾನ್ಯ ಕಚೇರಿ ಕೆಲಸಕ್ಕಾಗಿ ಹೊರಟಿದ್ದ ಬಿಲ್ ಕಲೆಕ್ಟರ್ ಪ್ರಕಾಶ್ ಅವರು ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡಿರೋದು ಎಲ್ಲರಲ್ಲೂ ನೋವು ಮೂಡಿಸಿದೆ. ಕುಟುಂಬಕ್ಕೆ ತುಂಬಲಾರದ ನಷ್ಟ ಉಂಟಾಗಿದ್ದು, ಈ ದುರ್ಘಟನೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವಲಯದಲ್ಲಿ ಶೋಕದ ಛಾಯೆ ಆವರಿಸಿದೆ.